ಹಾಯ್ ಫ್ರೆಂಡ್ಸ್, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಪುಟಾಣಿ ಕಲರವದ ಪುಟಾಣಿ ವಿಷಯ ಏನಪ್ಪ ಅಂದರೆ ತೂಕ ಇಳಿಸಿಕೊಳ್ಳುವ ಸೀಕ್ರೆಟ್ಸ್. ನೀವು ತೂಕ ಇಳಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದೀರಾ? ಹಾಗಾದರೆ ನೀವು ಕೆಲವೊಂದು ಕಠಿಣ ವ್ಯಾಯಾಮ ಮತ್ತು ಫುಡ್ ಡಯಟ್ ಮಾಡಬೇಕು ಎಂದು ಡಾಕ್ಟರ್ ಮತ್ತು ನ್ಯೂಟ್ರಿಷಿಯಂಟ್ ಹೇಳ್ತಾ ಇದ್ದಾರಾ? ಆದರೆ ನೀವು ರಾತ್ರಿ ಊಟದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಬೇಕು. ತೂಕ ಇಳಿಸುವ ಸೀಕ್ರೆಟ್ಸ್. ಅಪ್ಪಿತಪ್ಪಿಯೂ ಈ ಆಹಾರಗಳನ್ನು ರಾತ್ರಿ ಹೊತ್ತು ಸೇವಿಸಬೇಡಿ. ಅವು ಯಾವುವೆಂದು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡಬಹುದು. ನೀವು ರಾತ್ರಿ ಮಾಡುವಂತಹ ಊಟ ಕಾರ್ಬೋಹೈಡ್ರೇಟ್ಗಳಿಂದ ಕಡಿಮೆ ಇರಬೇಕು. ಏಕೆಂದರೆ ರಾತ್ರಿ ವೇಳೆ ಜೀರ್ಣಕ್ರಿಯೆಯು ತುಂಬ ನಿಧಾನವಾಗಿರುವ ಕಾರಣಗಳಿಂದ ಕಾರ್ಬೋಹೈಡ್ರೇಟ್ಗಳನ್ನು ವೇಗವಾಗಿ ಕರಗಿಸಲು ಸಾಧ್ಯವಾಗುವುದಿಲ್ಲ. ನೀವು ರಾತ್ರಿ ಊಟ ಮತ್ತು ನಿದ್ದೆಗೆ ತೆರಳುವ ಮಧ್ಯೆ ಕನಿಷ್ಠ 2 ಗಂಟೆಗಳ ಅಂತರವನ್ನು ಇಟ್ಟುಕೊಳ್ಳಬೇಕು. ಇದರಿಂದ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳಲು ಸಹಾಯಕವಾಗುತ್ತದೆ. ಫ್ರೆಂಡ್ಸ್, ನೀವು ವಾರದ ತನಕ ಈ ಚಾಲೆಂಜ್ ಹಾಕಿಕೊಂಡು ರಾತ್ರಿ ವೇಳೆ ಊಟಕ್ಕೆ ಈ 5 ಆಹಾರಗಳನ್ನು ತಿನ್ನುವುದನ್ನು ಬಿಡಿ. ಆಗ ನೀವು ಅದ್ಭುತವಾಗಿ ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ ಪಾಸ್ತಾ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರಿಗೂ ಇಷ್ಟ. ನೀವು ಬೆಳಗ್ಗೆ ವೇಳೆ ಪಾಸ್ತಾ ತಿಂದರೆ ಅದರಿಂದ ಹೆಚ್ಚು ಹಾನಿಯಾಗದು. ಪಾಸ್ತಾದಲ್ಲಿ ಅತಿ ಹೆಚ್ಚಿನ ಕ್ಯಾಲರಿಯೊಂದಿಗೆ ಕಾರ್ಬೋಹೈಡ್ರೇಟ್ಗಳು ಸಹ ಇವೆ. ಇವು ನಿಮಗೆ ಗೊತ್ತೇ? ಹಾಗಾಗಿ ಈ ಪಾಸ್ತಾದಲ್ಲಿ ಹೈ ಕ್ಯಾಲರೀಸ್ ಇರುವುದರಿಂದ ಪಾಸ್ತಾವನ್ನು ರಾತ್ರಿ ಟೈಮ್ ತಿನ್ನಬೇಡಿ. ಎರಡನೆಯದು ಪಿಜ್ಜಾ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಕೆಲವೊಂದು ಪಾರ್ಟಿಗಳಲ್ಲಿ ಪಿಜ್ಜಾ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಪಿಜ್ಜಾವನ್ನು ರಾತ್ರಿ ಹೊತ್ತು ತಿನ್ನಲೇಬೇಡಿ. ಪಿಜ್ಜಾದಲ್ಲಿ ಹೆಚ್ಚಿನ ಕ್ಯಾಲರಿ ಇದೆ. ತಜ್ಞರ ಪ್ರಕಾರ ರಾತ್ರಿ ಹೊತ್ತು ಪಿಜ್ಜಾ ತಿನ್ನೋದು ಹೆಚ್ಚು ಹಾನಿಕರ. ನೀವು ಪಿಜ್ಜಾ ತಿನ್ನುವುದರಿಂದ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ದೇಹದಲ್ಲಿ ಕೊಬ್ಬು ಕೂಡ ಹೆಚ್ಚುತ್ತದೆ. ಸೊ ರಾತ್ರಿ ವೇಳೆ ಪಿಜ್ಜಾದಿಂದ ಸ್ವಲ್ಪ ದೂರ ಇರಿ. ಮೂರನೆಯದು ಎಲ್ಲರಿಗೂ ಅಚ್ಚುಮೆಚ್ಚಾಗಿರುವ ಐಸ್ ಕ್ರೀಮ್. ರಾತ್ರಿ ಮಲಗುವ ಮೊದಲು ಹೆಚ್ಚಿನ ಸಕ್ಕರೆ ಅಂಶ ಹೊಂದಿರುವ ಐಸ್ ಕ್ರೀಮ್, ಚಾಕೊಲೇಟ್ಸ್, ಕುಕೀಸ್, ಕೇಕ್ಗಳನ್ನು ತಿನ್ನುವುದರಿಂದ ರಾತ್ರಿ ವೇಳೆ ನಿಮಗೆ ನಿದ್ರೆಗೆ ತೊಂದರೆಯಾಗುವುದು. ಐಸ್ ಕ್ರೀಮ್ನಲ್ಲಿ ಹೆಚ್ಚಿನ ಮಟ್ಟದ ಕೊಬ್ಬು ಮತ್ತು ಕ್ಯಾಲರಿ ಇದೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಈ ಆಹಾರಗಳನ್ನು ತಿನ್ನಲೇಬೇಡಿ. ನಾಲ್ಕನೆಯದಾಗಿ ಹೆಚ್ಚಿನ ಖಾರದ ಪದಾರ್ಥಗಳನ್ನು ತಿನ್ನಬಾರದು. ಖಾರದ ಕರಿಮೆಣಸು ಹಾಕಿರುವ ಆಹಾರವನ್ನು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಸೇವಿಸಬೇಡಿ. ಆಹಾರಕ್ಕೆ ಹೆಚ್ಚು ಖಾರ ಹಾಕುವುದರಿಂದ ಅದರಲ್ಲಿ ಹೆಚ್ಚಿನ ಮಟ್ಟದ ರಾಸಾಯನಿಕಗಳು ಇರುವವು. ಹಾಗಾಗಿ ರಾತ್ರಿ ಸಮಯದಲ್ಲಿ ಹೆಚ್ಚು ಖಾರ ಸೇವಿಸಬಾರದು. ಕೊನೆಯದಾಗಿ ಅನ್ನ ತಿನ್ನಬೇಡಿ. ಇದಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಆದರೆ ಪಾಲಿಸುವವರು ಮಾತ್ರ ತುಂಬ ಕಡಿಮೆ. ಅನ್ನವು ಹೆಚ್ಚುವರಿಯಾದಂತಹ ಕೊಬ್ಬನ್ನು ಶೇಖರಣೆ ಮಾಡುತ್ತದೆ. ಇದರಿಂದ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಬಹಳ ಕಷ್ಟವಾಗುತ್ತದೆ. ಇದರಿಂದ ರಾತ್ರಿ ವೇಳೆ ನಾರಿನಾಂಶ, ವಿಟಮಿನ್ಗಳು ಮತ್ತು ಪೋಷಕಾಂಶಗಳು ಇರುವಂತಹ ಕುಚಲಕ್ಕಿಯನ್ನು ಸೇವಿಸಿದರೆ ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ 5 ಆಹಾರಗಳನ್ನು ರಾತ್ರಿ ಸಮಯದಲ್ಲಿ ತಿನ್ನದೆ 1 ವಾರದ ತನಕ ತ್ಯಜಿಸಿ ನೋಡಿ. ಆ ನಂತರ ನಿಮ್ಮ ತೂಕದಲ್ಲಿ ಎಷ್ಟು ಬದಲಾವಣೆ ಆಗುತ್ತದೆ ಅಂತ. ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.